ಮಧ್ಯಪ್ರಾಚ್ಯದಲ್ಲಿ ಮುಗಿಯದ ಇರಾನ್ ಇಸ್ರೇಲ್ ನಡುವಿನ ಯುದ್ಧ. ಅಮೆರಿಕ ಮಧ್ಯಪ್ರವೇಶಿಸಿದ್ರು ಇರಾನ್ ಮಾತ್ರ ಜಗ್ತಾ ಇಲ್ಲ. ಇಸ್ರೇಲ್ ಮೇಲೆ ಮತ್ತೆ ಮಿಸೈಲ್ ದಾಳಿ ನಡೆಸಿದೆ ಇರಾನ್. ಜೆರೂಸಲೇಂನಲ್ಲಿ ಕೇಳಿ ಬಂದ ಭೀಕರ ಸ್ಫೋಟದ ಸದ್ದು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮುಗಿಯುವ ಲಕ್ಷಣಗಳಂತೂ ಇಲ್ಲ. ಅಮೆರಿಕ ಮಧ್ಯಪ್ರವೇಶ ಮಾಡಿದೆ, ಆದರೂ ಕೂಡ ಇರಾನ್ ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. ಇಸ್ರೇಲ್ ಮೇಲೆ ಮತ್ತೆ ಮಿಸೈಲ್ ದಾಳಿಯನ್ನ ನಡೆಸಿದೆ ಇಲ್ಲಿ ಇರಾನ್. ಜೆರೂಸಲೇಂನಲ್ಲಿ ಭೀಕರ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಜೆರೂಸಲೇಂ ಮೇಲೆ ಇರಾನ್ನಿಂದ ಭೀಕರ ದಾಳಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಒಟ್ಟು 15 ಮಿಸೈಲ್ಗಳಿಂದ ಇಸ್ರೇಲ್ನ ಮೇಲೆ ದಾಳಿ ಆಗಿದೆ. 15 ಮಿಸೈಲ್ಗಳಲ್ಲಿ ಹಲವು ಗುರಿ ಮುಟ್ಟುವುದರಲ್ಲಿ ಯಶಸ್ವಿಯಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಜೆರೂಸಲೇಂನಲ್ಲಿ ಕೇಳಿ ಬಂದಿರುವಂತಹ ಸದ್ದು ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಈಗ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಯುದ್ಧ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಮೆರಿಕ ಮಧ್ಯಪ್ರವೇಶ ಮಾಡಿ ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿಯನ್ನ ಮಾಡಿದ್ರು ಕೂಡ ಅದಾದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನು ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿಗೆ ಮುಗಿಸಿದ್ರೆ ಒಳ್ಳೆಯದು, ಇಲ್ಲ ಅಂತ ಅಂದ್ರೆ ಅಮೆರಿಕ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದೆ, ಹುಷಾರಾಗಿರಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು. ಆದರೂ ಇರಾನ್ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಈಗ ಇಸ್ರೇಲ್ನ ಜೆರೂಸಲೇಂ ಮೇಲೆ ನಿರಂತರವಾಗಿ ದಾಳಿ ಆಗ್ತಾನೇ ಇದೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಜೆರೂಸಲೇಂನಲ್ಲಿ ಭೀಕರ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಜೆರೂಸಲೇಂ ಮೇಲೆ ಇರಾನ್ನಿಂದ ಭೀಕರವಾಗಿ ದಾಳಿಯಾಗಿರುವುದು. ಒಟ್ಟು 15 ಮಿಸೈಲ್ಗಳಿಂದ ಇಸ್ರೇಲ್ನ ಮೇಲೆ ದಾಳಿಯಾಗಿದೆ. 15 ಮಿಸೈಲ್ಗಳಲ್ಲಿ ಹಲವು ಗುರಿ ಮುಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇಸ್ರೇಲ್ನ ಡಿಫೆನ್ಸ್ ಸಿಸ್ಟಮ್ ಏನಾಯಿತು ಹಾಗಾದರೆ? ಇಸ್ರೇಲ್ ಅಂತ ಅಂದರೆ ಡಿಫೆನ್ಸ್ ಸಿಸ್ಟಮ್ ಬಹಳ ಅದ್ಭುತವಾಗಿದೆ ಅಲ್ಲಿ. ಆದರೆ ಡಿಫೆನ್ಸ್ ಸಿಸ್ಟಮ್ ವಿಫಲ ಆಗ್ತಾ ಇದೆಯಾ ಮಿಸೈಲ್ಗಳನ್ನು ಹೊಡೆದುರುಳಿಸುವಲ್ಲಿ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಈಗ ಜೆರೂಸಲೇಂನಲ್ಲಿ ಭೀಕರ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಜನರಲ್ಲಿ ಪಾಪ ಆತಂಕ ಹೆಚ್ಚಾಗಿರೋದು. ಏನಪ್ಪ ಮಾಡೋದು ಅಂತ ಹೇಳಿ ಅಲ್ಲಿನ ಜನ ಕೂಡ ಈಗ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಎರಡು ದೇಶದ ನಡುವೆ ನಡೀತಾ ಇರುವಂಥ ಯುದ್ಧದಲ್ಲಿ ಇರಾನ್ಗೆ ಪಾಠ ಕಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಇಸ್ರೇಲ್ ಕೂಡ ಪಣ ತೊಟ್ಟು ನಿಂತಿದೆ. ಮತ್ತು ಅಲ್ಲಿನ ಇರಾನ್ನ ಸರ್ವೋಚ್ಚ ಅಧಿಕಾರಿ ಅಯಾತೊಲ್ಲಾ ಖಮೇನಿಯನ್ನು ಮುಗಿಸಲೇಬೇಕು, ಹತ್ಯೆ ಮಾಡಲೇಬೇಕು ಅಂತ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾವೆ.